ಕಮಲಪಾಳ್ಯದಲ್ಲಿ ಬಂಡಾಯ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ರಾಜ್ಯ ಬಿಜೆಪಿಯೊಳಗಿನ ಬಂಡಾಯ ಶಮನಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಕೇಂದ್ರ ಸಚಿವರು. ಪಕ್ಷ ಸಂಘಟನೆಗೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ. ಅಧ್ಯಕ್ಷರ ಬದಲಾವಣೆ ಚರ್ಚೆಯನ್ನ ಬಿಟ್ಟು ಬೇರೆ ಕಡೆಗೆ ಫೋಕಸ್ ಮಾಡ್ತಾ ಇದ್ದಾರೆ. ಆಂತರಿಕ ಸಂಘರ್ಷವನ್ನ ಹೇಗೆ ಸರಿಪಡಿಸಬೇಕು ಆ ನಿಟ್ಟಿನಲ್ಲಿ ಈಗ ಬಿಜೆಪಿ ಮುಂದಾಗ್ತಾ ಇದೆ. ಜಿಲ್ಲಾ ಕೇಂದ್ರಗಳಲ್ಲಿನ ಅಸಮಾಧಾನ ಶಮನಕ್ಕೆ ಯತ್ನ ಮಾಡುವಂತ ಪ್ರಯತ್ನಗಳು ನಡೀತಾ ಇದೆ. ಅದು ಹೈಕಮಾಂಡ್ನ ಸೂಚನೆಯಂತೆ ಪ್ರಹ್ಲಾದ್ ಜೋಶಿ, ಸದಾನಂದ ಗೌಡ ಅವರು ಬಹಳ ಆಕ್ಟಿವ್ ಆಗಿದ್ದಾರೆ. ಬಂಡಾಯ ಶಮನಗೊಳಿಸೋದಕ್ಕೆ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ ನಾಯಕರು. ಮೊನ್ನೆಲ್ಲ ಒಂದು ಮೀಟಿಂಗ್ ಆಗಿತ್ತು. ನಿನ್ನೆ ಬಾಗಲಕೋಟೆ, ದಾವಣಗೆರೆ ಮುಖಂಡರ ಜೊತೆ ಮಾತುಕತೆ ಆಗಿದೆ. ಇನ್ನು 10 ಹಲವು ನಾಯಕರ ಜೊತೆಗೆ ಚರ್ಚೆ ಮಾಡೋದಕ್ಕೆ ಪ್ಲಾನ್ ನಡೀತಾ ಇದೆ. ಒಂದು ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಏನಿದೆ, ಕೇವಲ ಇದೇ ವಿಚಾರವನ್ನ ಚರ್ಚೆ ಮಾಡೋದ್ರ ಬದಲು ಸ್ವಲ್ಪ ಫೋಕಸ್ ಬೇರೆ ಕಡೆ ಮಾಡಬೇಕು ಅಂತೇಳಿ ಹೈಕಮಾಂಡ್ ಒಂದು ಟಾಸ್ಕ್ ಅನ್ನ ಕೊಟ್ಟಿದೆ ಪ್ರಹ್ಲಾದ್ ಜೋಶಿ ಅವರಿಗೆ. ಸೊ ಹಾಗಾಗಿ ಆ ಬಂಡಾಯ ಶಮನ ಮಾಡುವಂಥ ನಿಟ್ಟಿನಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ಗಳು ನಡೀತಾ ಇದೆ. ಆಮೇಲೆ ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ಪಕ್ಷ ಸಂಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಚರ್ಚೆಗಳಾಗ್ತಾ ಇದೆ ಅಂತೇಳಿ ಏನೇ ಹೇಳಿದ್ರು ಕೂಡ, ಬಟ್ ಮೇಲ್ನೋಟಕ್ಕೆ ಒಂದಷ್ಟು ವಿಚಾರವಾಗಿ ಚರ್ಚೆಗಳು ಆಗಿದೆ. ರೇಣುಕಾಚಾರ್ಯಗೆ ವಾರ್ನ್ ಮಾಡಿದ್ದಾರೆ ನಾಯಕರು, ಯಾವುದೇ ಬಹಿರಂಗ ಹೇಳಿಕೆ ಕೊಡಬೇಡಿ ಅಂತ. ಜಿಲ್ಲೆಗಳಲ್ಲಿ ಪಕ್ಷ ಸಂಘಟನೆ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ನೀವು ಸಮರ್ಥರಿದ್ದೀರಾ, ಆಂತರಿಕ ಸಂಘರ್ಷ ಬೇಡ, ನಿಮ್ಗೆ ಆ ಕೆಪಾಸಿಟಿ ಇದೆ. ಇದೆಲ್ಲ ಮಾಡೋದ್ರಿಂದ ನಮಗೆ ತೊಂದರೆ ಆಗುತ್ತೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಅಧಿಕಾರಕ್ಕೆ ಬರೋಣ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ನಿಮ್ಮ ಹೋರಾಟ, ನಿಮ್ಮ ಧ್ವನಿ ಏನಿದ್ರು ಕೂಡ ಅದು ಸರ್ಕಾರದ ವಿರುದ್ಧ ಮಾತ್ರ ಇರಲಿ. ಹಲವು ವಿಚಾರಗಳ ಬಗ್ಗೆ ಬಿಜೆಪಿ ನಾಯಕರ ಜೊತೆ ಚರ್ಚೆ ಆಗಿದೆ. ಗಂಭೀರ ಚರ್ಚೆಯನ್ನ ಜೋಶಿ ಮತ್ತೆ ಸದಾನಂದ ಗೌಡ ಅವರು ಮಾಡಿದ್ದಾರೆ. ಯಾಕಂತಂದ್ರೆ ಈಗ ರೇಣುಕಾಚಾರ್ಯ ಅವರು ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ದಾವಣಗೆರೆಯಲ್ಲಿ MP ಚುನಾವಣೆಯಲ್ಲಿ ಸೋಲೋದಕ್ಕೆ ಅದು ನಾವ್ಯಾರೂ ಕೂಡ ಕಾರಣ ಅಲ್ಲ, ಅವರ ಸ್ವಯಂಕೃತ ಅಪರಾಧನೇ ಅದಕ್ಕೆ ಕಾರಣ. ಅದಕ್ಕೆ ಬೇಕಾದರೆ ದಾಖಲೆ ಕೊಡ್ತೀನಿ. ಆಮೇಲೆ ಹೈಕಮಾಂಡ್ ಕೂಡ ನನಗೆ ಸೂಚನೆ ಕೊಟ್ಟಿದೆ, ನಾನೇನು ಕೂಡ ಓಪನ್ ಸ್ಟೇಟ್ಮೆಂಟ್ಗಳನ್ನು ಕೊಡೋ ಆಗಿಲ್ಲ. ಸೊ ನಾನು ಕೊಡಲಿಲ್ಲ ಅಂತ ಅಂದರೆ ಅದೇ ನನ್ನ ದೌರ್ಬಲ್ಯ ಅಂತ ಅಂದ್ಕೊಳ್ಬೇಡಿ ಅಂತೇಳಿ ನಾನಾ ವಿಚಾರಗಳನ್ನು ಹೇಳಿದರು. ಎಲ್ಲ ಒಂದು ಕಡೆ ಈಗ ಪ್ರಹ್ಲಾದ್ ಜೋಶಿ ಮತ್ತು ಸದಾನಂದ ಗೌಡ ಅವರು ಭಾಳ ಆ್ಯಕ್ಟಿವ್ ಆಗಿದ್ದಾರೆ.